ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿರಂಜು ಕೆಎಚ್. ಇವತ್ತು ಇಡೀ ಜಗತ್ತಿನಲ್ಲಿ ಒಂದು ಮಾತು ಭಾರಿ ಸದ್ದು ಮಾಡ್ತಾ ಇದೆ. ಅದೇ ಜೆನ್ಜಿ ಅಥವಾ ಯುವ ಪೀಳಿಗೆ. ರೀಲ್ಸ್ ಮಾಡೋದು, ಟ್ರೆಂಡ್ ಕ್ರಿಯೇಟ್ ಮಾಡೋದು ಮಾತ್ರವಲ್ಲ, ಇವತ್ತಿನ ಯುವಕರು ಧರಣಿ ಕೂತ್ರೆ ಸರ್ಕಾರಗಳೇ ಉರುಳಿ ಹೋಗ್ತವೆ. ಇದಕ್ಕೆ ಜೀವಂತ ಉದಾಹರಣೆ ಪಕ್ಕದ ರಾಷ್ಟ್ರ ನೇಪಾಳವೇ ಇದೆ. ಆದರೆ ಒಂದು ನಿಮಿಷ ನಿಲ್ಲಿ. ದೇಶ ಅಥವಾ ರಾಜ್ಯದ ಚುಕ್ಕಾಣಿ ಹಿಡಿಯೋ ವಿಷಯಕ್ಕೆ ಬಂದರೆ ಇಂದಿಗೂ ಸದ್ದು ಮಾಡ್ತಿರೋರು ಯಾರು ಗೊತ್ತಾ? ಅದೇ ಹಳೆ ತಲೆಮಾರು, ಅಂದರೆ ಬೂಮರ್ಸ್. 1946ರಿಂದ 1964 ನಡುವೆ ಹುಟ್ಟಿದ ಹಿರಿಯರೇ ಇವತ್ತಿಗೂ ಕಿಂಗ್ ಮೇಕರ್ಸ್ ಮತ್ತು ಕಿಂಗ್ಸ್ ಕೂಡ. ಯಾಕೆ ಹೀಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ನಮ್ಮ ದೇಶದಲ್ಲಿ ಯುವಕರಿಗೆ ಜಾಗನೇ ಇಲ್ವಾ? ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ರಿಪೋರ್ಟ್ಸ್ ಇಲ್ಲಿದೆ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜಾಗತಿಕ ಮತ್ತು ಭಾರತ ವಯಸ್ಸಿನ ಲೆಕ್ಕಾಚಾರ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಭಾರತದ ಒಟ್ಟು ಜನಸಂಖ್ಯೆ ಅರ್ಧದಷ್ಟು ಭಾಗ 30 ವರ್ಷದೊಳಗಿನ ಯುವಕರೇ ಇದ್ದಾರೆ. ದೇಶದ ಆವರೇಜ್ ವಯಸ್ಸು ಬರೀ 28ರಿಂದ 30 ವರ್ಷ. ಆದರೆ ನಮ್ಮನ್ನಾಳೋ ರಾಜಕಾರಣಿಗಳ ಸರಾಸರಿ ವಯಸ್ಸು ಎಷ್ಟು ಗೊತ್ತಾ? 70ಕ್ಕೂ ಹೆಚ್ಚು. ಅಷ್ಟೇ ಏಕೆ, ನಮ್ಮ ಸಂಸತ್ತಿನಲ್ಲಿ 56ರಿಂದ 70 ವರ್ಷದೊಳಗಿನ ಸಂಸದರೇ 40% ಜನ ಇದ್ದಾರೆ. ಇನ್ನು ದೇಶದ 50ರಷ್ಟಿರೋ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವಕರಿಗೆ ಲೋಕಸಭೆಯಲ್ಲಿ ಸಿಕ್ಕಿರೋ ಪ್ರಾಧಾನ್ಯತೆ ಎಷ್ಟು ಗೊತ್ತಾ? ಕೇವಲ 0.007ರಷ್ಟು ಮಾತ್ರ. ಇದು ವಿಪರ್ಯಾಸ ಅನ್ಸೋದಿಲ್ವಾ? ರಾಜಕಾರಣದಲ್ಲಿ ಬಿರುಗಾಳಿಯಾಗಿ ಹೊಸಬರ ಎಂಟ್ರಿಯಾಗಿದೆ. ಆದರೆ ಇಷ್ಟೆಲ್ಲ ನಿರಾಸೆಯ ಮಧ್ಯೆ ಭಾರತದ ಯುವ ಪೀಳಿಗೆ ತುಸು ನಿಟ್ಟುಸಿರು ಬಿಡುವಂತಹ ಒಂದು ಬದಲಾವಣೆ ಈಗ ದೇಶದ ರಾಜಕಾರಣದಲ್ಲಿ ಆಗ್ತಾ ಇದೆ. ಈ ತಿಂಗಳು ದೇಶದ 4 ಪ್ರಮುಖ ರಾಜ್ಯಗಳಲ್ಲಿ ದೊಡ್ಡ ತಲೆಮಾರುಗಳ ಶಿಫ್ಟ್ ಆಗಿದೆ. ಹಳಬರ ಸ್ಥಾನಕ್ಕೆ ಜೆನ್ಎಕ್ಸ್ ಪೀಳಿಗೆಯ ನಾಯಕರು ಬಂದು ಕೂತಿದ್ದಾರೆ. ಇದರಿಂದಾಗಿ ಭಾರತದ ಮುಖ್ಯಮಂತ್ರಿಗಳ ಸರಾಸರಿ ವಯಸ್ಸು 61 ವರ್ಷದಿಂದ ಈಗ 59 ವರ್ಷಕ್ಕೆ ಇಳಿದಿದೆ. ಯಾವ್ಯಾವ ರಾಜ್ಯಗಳಲ್ಲಿ ಏನೇನಾಗಿದೆ ಅಂತ ನೋಡೋದಾದರೆ, ತಮಿಳುನಾಡಲ್ಲಿ ಯುವಕರ ಕ್ರಶ್ ಅನಿಸ್ಕೊಂಡಿರ್ತಕ್ಕಂಥ 51 ವರ್ಷದ ಸಿ ಜೋಸೆಫ್ ವಿಜಯ್ ಅವರು 73 ವರ್ಷದ MK ಸ್ಟಾಲಿನ್ ಅವರಿಂದ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ದಶಕಗಳ ಕಾಲ ಆಳಿದಂತಹ 71 ವರ್ಷದ ದೀದಿ ಮಮತಾ ಬ್ಯಾನರ್ಜಿ ಅವರ ಸ್ಥಾನಕ್ಕೆ 55 ವರ್ಷದ ಸುವೇಂದು ಅಧಿಕಾರಿ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿ ರಾಜಕೀಯ ಶುರು ಮಾಡಿದಾಗ ಇದೇ ಸುವೇಂದು ಇನ್ನೂ ಮಗುವಾಗಿದ್ರಂತೆ. ಇನ್ನು ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ 80 ವರ್ಷ ದಾಟಿದ್ದಂತಹ ಮಾರ್ಕ್ಸ್ವಾದಿ ನಾಯಕ ಪಿಣರಾಯಿ ವಿಜಯನ್ ಅವರು ತಮಗಿಂತ 19 ವರ್ಷದ ಚಿಕ್ಕವರಾಗಿರ್ತಕ್ಕಂಥ 62 ವರ್ಷದ VD ಸತೀಶನ್ ಅವರಿಗೆ ಸೀಟ್ ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಬಿಹಾರದಲ್ಲೂ ಕೂಡ ಅಷ್ಟೇ 75 ವರ್ಷದ ನಿತೀಶ್ ಕುಮಾರ್ ಜಾಗಕ್ಕೆ 57ರ ಸಾಮ್ರಾಟ್ ಚೌಧರಿ ಬಂದಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ, ಕರ್ನಾಟಕದಲ್ಲೂ ಕೂಡ 78 ವರ್ಷದ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರು CM ಸ್ಥಾನ ತೆರವುಗೊಳಿಸಿದ್ದು, ಅವರ ದೀರ್ಘಕಾಲದ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ 64 ವರ್ಷದ DK ಶಿವಕುಮಾರ್ ಅವರು CM ಗದ್ದುಗೆ ಏರೋ ಸಾಧ್ಯತೆ ದಟ್ಟವಾಗಿದೆ. ಭಾರತದಲ್ಲಿ ಮುಖ್ಯಮಂತ್ರಿಗಳು ಮೊದಲಿನಿಂದಲೂ ಯುವಕರೇ ಇರ್ತಾ ಇದ್ರು. 1950ರ ದಶಕದಲ್ಲಿ CM ಐಕಾನ್ಗಳ ಸರಾಸರಿ ವಯಸ್ಸು 57 ವರ್ಷ ಇತ್ತು. ಅದು 2010ರಲ್ಲಿ ಗರಿಷ್ಠ 62ಕ್ಕೆ ಏರಿಕೆ ಆಯಿತು. ಈಗ ಮತ್ತೆ 58-59ರ ಆಸ್ಪಾಸಿಗೆ ಬಂದು ನಿಂತಿದೆ. ಇವತ್ತು ದೇಶದ ಅತ್ಯಂತ ಕಿರಿಯ ಮುಖ್ಯಮಂತ್ರಿ ಅಂದರೆ ಅರುಣಾಚಲ ಪ್ರದೇಶದ ಪೇಮಾ ಖಂಡು ಅವರು. ಅವರಿಗೆ 46 ವರ್ಷ ಮಾತ್ರ. ಮತ್ತು ಮೇಘಾಲಯದ ಕಾನ್ರಾಡ್ ಸಂಗ್ಮಾ ಕೂಡ 48 ವರ್ಷದವರು. ಇವರಿಬ್ಬರನ್ನ ಬಿಟ್ಟರೆ 40ರ ಹರೆಯದ CMಗಳು ದೇಶದಲ್ಲೇ ಇಲ್ಲ ಅಂತ ಹೇಳ್ಬೋದು. ಬಹುತೇಕ 50 ವರ್ಷ ದಾಟಿದವರೇ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ನಿರ್ಗಮನದ ನಂತರ ದೇಶದಲ್ಲಿ 70 ವರ್ಷ ದಾಟಿದ CMಗಳು ಇರೋದು ಕೇವಲ 5 ರಾಜ್ಯಗಳಲ್ಲಿ. ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು, ನಾಗಾಲ್ಯಾಂಡ್ನ ನೇಫಿಯಾ ರಿಯೋ, ಮಿಜೋರಾಂನ CM ಲಾಲ್ಡು ಹೋಮಾ, ಮತ್ತು ತ್ರಿಪುರಾ CM ಮಾಣಿಕ್ ಸಹಾ, ಮತ್ತು ಪುದುಚೇರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ N ರಂಗಸ್ವಾಮಿ ಅವರು ಮಾತ್ರ ಈ ಲಿಸ್ಟ್ನಲ್ಲಿರ್ತಕ್ಕಂಥದ್ದು. ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲೂ ಅಷ್ಟೇ ಡೊನಾಲ್ಡ್ ಟ್ರಂಪ್ಗೆ ಇದೀಗ 79 ವರ್ಷ ಆಗಿದೆ, ಬ್ರೆಜಿಲ್ನ ಲೂಲಾಗೆ 80 ವರ್ಷ ಆಗಿದೆ, ಪುಟಿನ್ಗೆ 73 ವರ್ಷ, ಮತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75 ವರ್ಷ. ಇವತ್ತಿಗೂ ಜಗತ್ತಿನ ಪವರ್ಫುಲ್ ಕಂಟ್ರೋಲ್ ಇರೋದು ಇವರ ಕೈಯಲ್ಲೇ. 1952ರಲ್ಲಿ ಭಾರತದ ಸಂಸದರ ಸರಾಸರಿ ವಯಸ್ಸು ಬರೀ 46 ವರ್ಷ ಇತ್ತು. ಇವತ್ತು ಇದು 56ಕ್ಕೆ ಏರಿಕೆಯಾಗಿದೆ. ಅಂದು 30%ರಷ್ಟಿದ್ದ ಯುವ ಸಂಸದರ ಸಂಖ್ಯೆ ಇಂದು 10ಕ್ಕಿಂತ ಕೆಳಗೆ ಬಿದ್ದಿದೆ. ದೇಶ ಕಟ್ಟೋಕೆ ವೀರ ಯುವಕರು ಬೇಕು, ಅವರ ಆಲೋಚನೆಗಳು ಬೇಕು ಅಂತ ಭಾಷಣ ಮಾಡ್ತಕ್ಕಂಥ ನಾಯಕರು ಯುವಕರಿಗೆ ಅಧಿಕಾರ ಬಿಟ್ಟುಕೊಡೋಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದೆ. ವಯಸ್ಸು ಕೇವಲ ನಂಬರ್ ಅಷ್ಟೇನಾ, ಅಥವಾ ರಾಜಕೀಯಕ್ಕೆ ಹಿರಿಯರ ಅನುಭವವೇ ಅನಿವಾರ್ಯನಾ ಅನ್ನೋ ಪ್ರಶ್ನೆಯಲ್ಲಿ ನಿಮಗೆ ಏನು ಅನಿಸುತ್ತೆ? ದೇಶದ ಚುಕ್ಕಾಣಿ ಯುವಕರ ಕೈಗೆ ಸಿಗಬೇಕಾ, ಅಥವಾ ಹಿರಿಯರ ಅನುಭವವೇ ಮುಂದುವರಿಬೇಕಾ? ನೀವು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.